ಎಷ್ಟೋ ಜನಗಳಿಗೆ ಬ್ಯುಸಿ ಲೈಫ್ ಇರುತ್ತೆ. ಬಟ್ ಪಾರ್ಟ್ನರ್ಸಿಗೆ ಸಮಯ ಕೊಡಕ್ ಆಗ್ತಿರಲ್ಲ. ಹೆಂಗೆ ನಾನು ಸಮಯ ಕೊಟ್ಕೊಳ್ಳಿ? ನನ್ಗೆ ಸಮಯ ಮಾಡ್ಕೊಳಕ್ಕೆ ನಂಗೆ ಆಗ್ತಿಲ್ಲ ಅಂತ ಅವ್ರದ್ದೊಂದು ಮೈಂಡಲ್ಲಿ ಓಡ್ತಾ ಇರತ್ತೆ. ಅಥವಾ ಕಂಪ್ಲೇಂಟ್ಸ್ ಇರುತ್ತೆ. ನನ್ನ ಹಸ್ಬೆಂಡ್ ನಂಗೆ ಸಮಯ ಕೊಡ್ತಿಲ್ಲ, ನನ್ನ ವೈಫ್ ನಂಗೆ ಸಮಯ ಕೊಡ್ತಿಲ್ಲ, ಬ್ಯುಸಿ ಲೈಫ್ ಇದೆ ಶೆಡ್ಯೂಲ್. ಕರೆಕ್ಟ್. ಬಟ್ ಹಂಗಂತ ಹೇಳಿ ಬ್ಯುಸಿ ಲೈಫ್ ಮಾಡ್ಕೊಂಡ್ಬಿಡ್ಬೇಡಿ. ಅದ್ರ ಮಧ್ಯೆ ಪ್ರೀತಿಯವರಿಗೂ ಒಂದು ಸಮಯ ಕೊಡೋಣ. ಓಕೆ, ಅದ್ರ ಬಗ್ಗೆ ಇವತ್ತಿನ ವಿಡಿಯೋ ಡಿಸ್ಕಷನ್ ಮಾಡ್ತಾ ಇದ್ದೀವಿ. ಸೊ ಲೈಕ್ ನಿಮಗೆ ಈ ವಿಚಾರಗಳನ್ನ ತಿಳಿಸ್ಕೊಡ್ತಾ ಇದ್ದೀನಿ. ಸೊ ಅದಕ್ಕಿಂತ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ಸಪೋರ್ಟ್ ಮಾಡಿ. ಒಂದು ಸಪೋರ್ಟ್ ಪ್ರೀತಿಯಿಂದ ಇರಲಿ ನಿಮ್ಮ ಸಬ್ಸ್ಕ್ರೈಬ್ ಮಾಡೋದ್ರ ಮುಖಾಂತರ. ಆದಷ್ಟು ಬೇಗ 49 ಕಂಪ್ಲೀಟ್ ಆಗ್ತಾ ಇದೆ, ಇನ್ನೇನು 50 ಆಗುತ್ತೆ. ಆ್ಯಂಡ್ ಕೌನ್ಸಿಲಿಂಗ್ ಬೇಕು, ರಿಲೇಷನ್ಶಿಪ್ ಬಗ್ಗೆ ಮಾತಾಡಬೇಕು ಅಂತ ಹೇಳಿದ್ರೆ ಸೊ ಕಾಂಟ್ಯಾಕ್ಟ್ ಮಾಡಿ. ಸ್ಕ್ರೀನ್ ಮೇಲೆ ನಂಬರ್ ಹಾಕಿರ್ತೀನಿ. ಬಟ್ ಚಾರ್ಜಸ್ ಇರುತ್ತೆ, ಅಪಾಯಿಂಟ್ಮೆಂಟ್ ತೊಗೊಂಡು ಮಾತಾಡಬೇಕಾಗತ್ತೆ. ಓಕೆ, ಫಸ್ಟ್ ಪಾಯಿಂಟ್ ಸ್ಟಾರ್ಟ್ ಮಾಡೋಣ. ದಿನದ ಬಗ್ಗೆ ಲೈಕ್ ಫಸ್ಟ್ ಪಾಯಿಂಟ್ ಅಂದರೆ ದಿನಕ್ಕೆ ಅಟ್ಲೀಸ್ಟ್ ಎಂಥದೇ ಬ್ಯುಸಿ ಇದ್ದರೂ 15-30 ನಿಮಿಷ ನಿಮ್ಮ ಸಂಗಾತಿಗೋಸ್ಕರ ಅದನ್ನ ಟೈಮ್ನ ಎತ್ತಿಡಿ. ಯಾವ ಟೈಮ್ ಗೊತ್ತಿಲ್ಲ, ನಿಮ್ಮ ಟೈಮನ್ನು ನೀವು ಪ್ಲಾನ್ ಮಾಡಬೇಕು. ದಿಸ್ ಈಸ್ ಯುವರ್ ಲೈಫ್. ನಿಮ್ಮ ಲೈಫ್ ಅಂದಮೇಲೆ ನಿಮ್ಮ ಸಂಗಾತಿ ನಿಮ್ಮ ಲೈಫಲ್ಲಿ ಬೇಕು ಅಂತ ಕೇಳಿದವ್ರು ನೀವು ಅಂದಮೇಲೆ ಆ ಸಂಗಾತಿಗೆ ಅಟ್ಲೀಸ್ಟ್ ಅರ್ಧ ಗಂಟೆ ಒಂದು ಹೆಲ್ದಿ ಟೈಮ್ನ ಕೊಡಿ. ಮೊಬೈಲನ್ನು ಸೈಡಿಗೆ ಇಟ್ಬಿಡಿ. ಆ ಟೈಮಲ್ಲಿ ಡಿಸ್ಟರ್ಬೆನ್ಸನ್ನು ಸೈಡಿಗೆ ಇಟ್ಬಿಡಿ. ಯಾವುದು ಇಲ್ದಿರ ಅಟ್ಲೀಸ್ಟ್ ಸಾಧ್ಯ ಆದರೆ 30 ಮಿನಿಟ್ಸ್ ಸಾಕಾಗೋದಿಲ್ಲ, ಅಟ್ಲೀಸ್ಟ್ 1 ಅವರ್ ಕೊಡಿ ಟೈಮ್. ಸೊ ಲೈಕ್ ಕಷ್ಟ ಸುಖ ಎಲ್ಲ ಮಾತಾಡಬೇಕಾಗತ್ತೆ. ಸೊ ಹಾಗಾಗಿ ಆ ಟೈಮಲ್ಲಿ ಅವ್ರಿಗೆ ಟೈಮ್ ಕೊಟ್ಟಿದ್ರೆ ಅವ್ರಿಗೆ ಆ ಸಮಯ ಮೀಸಲಾಡಿ ಅಂದರೆ ನಿಮ್ಮ ಲೈಫ್ ಚೆನ್ನಾಗಿರುತ್ತೆ. ನಾನು ಹೇಳ್ತಾ ಇರೋದು, ನೀವು ಅರ್ಧ ಗಂಟೆ ಕೊಟ್ಟಿರೋದನ್ನು ಕೂಡ ಅಲ್ಲಿ ಫೋನಲ್ಲಿ ಮಾತಾಡ್ಕೊಂಡು ವೇಸ್ಟ್ ಮಾಡಿಬಿಟ್ರೆ ಮತ್ತೇನು ಕೊಟ್ಟಂಗಾಯ್ತು? ಎಸ್ ಆರ್ ನೋ? ಓಕೆ, ಸೊ ಆ ಟೈಮ್ ಅವರಿಗೆ ಮೀಸಲಿಡಿ. ಫಸ್ಟ್ ಟೈಮ್ ಬ್ಯುಸಿ ಲೈಫಲ್ಲಿ ನೀವು ಈ ಥರ ಪ್ಲಾನ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಇರೋದು. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ ದಿನದ ಬಗ್ಗೆ ಮಾತಾಡಿ. ಇವತ್ತಿನ ದಿನ ಹೇಗಿತ್ತು? ನೀನು ಮನೆಯಲ್ಲಿ ಈಗ ವೈಫ್ ಮನೆಗಿದ್ರೆ, ಲವರ್ ಮನೆಯಲ್ಲಿದ್ದರೆ, ಯಾರೋ ವೈಫ್ ಲವರ್ ಫ್ರೆಂಡ್ ಯಾರು, ಹೇಗಿತ್ತು ಇವತ್ತಿನ ದಿನ? ಈ ಈ ಈ ಒಂದು ಮ್ಯಾಟರ್ನ ಕೇಳುವಂಥ ಲೈಕ್ ಈ ವಿಚಾರಗಳನ್ನ ಕೇಳುವಂಥ ಒಂದು ರೂಢಿಯನ್ನು ಬೆಳೆಸ್ಕೊಬೇಕಾಗತ್ತೆ. ಹೇಗಿತ್ತು ದಿನ? ಏನೇನು ಮಾಡಿದ್ರಿ? ಚೆನ್ನಾಗಾಯ್ತಾ? ಇಂಪ್ರೂವೈಸೇಷನ್ ಆಯ್ತಾ? ಇನ್ನೇನು ಮಾಡಬೇಕಿತ್ತು? ಇದನ್ನು ಡಿಸ್ಕಷನ್ ಮಾಡಿದಾಗ ಏನಾಗುತ್ತೆ ನೋಡಿ, ಯಾರೂ ಕೇಳ್ತಾ ಇಲ್ಲ ಇವತ್ತು. ಸೊ ಕೇಳಿದಾಗ ಏನಾಗುತ್ತೆ, ನನ್ನ ಬಗ್ಗೆನು, ನನ್ನ ದಿನದ ಬಗ್ಗೆನು, ನನ್ನ ಒಂದು ಗ್ರೋತ್ ಬಗ್ಗೆನು, ನನ್ನ ಹೆಲ್ತ್ ಬಗ್ಗೆನು ಎಲ್ಲಾನು ಕೇಳ್ತಾರಲ್ಲಪ್ಪ. ದೇ ಆರ್ ದ ಗ್ರೇಟ್ ಪರ್ಸನ್ಸ್ ಅಂತ ಒಂದು ಫೀಲ್ ಬರುತ್ತೆ, ಖುಷಿ ಆಗುತ್ತೆ. ಯಾರು ನಮ್ಮ ಬಗ್ಗೆ ಆರೋಗ್ಯದ ಬಗ್ಗೆ ಆಗಲಿ ಅಥವಾ ನಮ್ಮ ಖುಷಿ ಸಕ್ಸಸ್ಗೋಸ್ಕರ ವಿಚಾರ ಮಾಡ್ತಾರಂದ್ಮೇಲೆ ಅವ್ರ ಬಗ್ಗೆ ನಮಗೆ ಖುಷಿ ಬರುತ್ತೋ ಇಲ್ಲೋ ಹೇಳಿ ನೋಡೋಣ. ಸೊ ಅದನ್ನು ರೂಢಿ ಮಾಡ್ಕೊಳ್ಳಿ, ನಾನು ಹೇಳ್ತಾ ಇರೋದು. ಸೊ ಇದು ಹಿಂಗೆ ಸ್ಟಾರ್ಟ್ ಮಾಡಿದ್ರೆ ಏನಾಗುತ್ತೆ, ಅವತ್ತಿನ ದಿನ ಏನೇನು ಮಾಡಿದ್ರಿ, ಹೇಗಿತ್ತು, ಕಾಮಿಡಿ ಆಯ್ತಾ ಇಲ್ವಾ, ಎಲ್ಲಾನು ಸ್ಟಾರ್ಟ್ ಮಾಡಿ ಮಾತಾಡೋಕೆ ಶುರು ಮಾಡಿ ಅಟ್ಲೀಸ್ಟ್ ಸಿಕ್ಕಿರೋ ಸಮಯದಲ್ಲಿ. ಅವಾಗ ಏನಾಗುತ್ತೆ, ಅವರಿಗೆ ನಮಗೆ ಟೈಮ್ ಕೊಡ್ತಿಲ್ಲ ಅನ್ನೋ ಫೀಲ್ ಬರಲ್ಲ. ಆಕ್ಚುಲಿ ಅವ್ರ ಪಾಡಿಗೆ ಆ ಟೈಮಲ್ಲಿ ಮುಗಿದ್ಮೇಲೆ ಅವ್ರ ಟೈಮಲ್ಲಿ ಬಿಸಿ ಆದ್ರೂ ಪರವಾಗಿಲ್ಲ, ಮತ್ತೆ ಸಿಕ್ಕ ಟೈಮಲ್ಲಿ ಅಂದ್ರೆ ಅವಾಗ ಏನಾಗುತ್ತೆ, ಬಿಸಿ ಇರೋ ಲೈಫಲ್ಲೂ ಕೂಡ ನಾವು ಖುಷಿಯಾಗಿರೋಕೆ ಸಾಧ್ಯ ಆಗುತ್ತೆ. ನೆಕ್ಸ್ಟ್ ಪಾಯಿಂಟಿಗೆ ಹೋಗೋಣ. ಒಟ್ಟಿಗೆ ಊಟ ಮಾಡುವ ಸಮಯನ ತಪ್ಪಿಸ್ಕೊಳ್ಬೇಡಿ ಯಾವತ್ತೂ. ಓಕೆ, ಅಟ್ಲೀಸ್ಟ್ ಬೆಳಗ್ಗೆ ಆಗಲ್ಲ, ಮಧ್ಯಾಹ್ನ ಆಗಲ್ಲ ಅಂದ್ರೆ ರಾತ್ರಿ ಟೈಮಲ್ಲಾರು ಅಟ್ಲೀಸ್ಟ್ ಒನ್ ಡಿನ್ನರ್ ಆರು ಪ್ಲಾನ್ ಮಾಡಿ. ನಿಮಗೆ ಏನು ಟೈಮ್ ಸಿಗುತ್ತೆ, ಒಂದು ಡಿನ್ನರ್ ಅಟ್ಲೀಸ್ಟ್ ನಾನು ಒಟ್ಟಿಗೆ ಊಟ ಮಾಡಬೇಕು, ಅಷ್ಟು ಬೇಗ ಎಲ್ಲ ಕೆಲಸ ನಾನು ಮುಗಿಸ್ಕೊಂಡು ಪ್ಲಾನ್ ಮಾಡೋಣ ಅಂತ ವೈಫಿಗೂ ಇರಬೇಕು, ಹಸ್ಬೆಂಡಿಗೂ ಇರಬೇಕು, ಇಬ್ರಿಗೂ ಇರಬೇಕು ಆ ಬಯಕೆ. ಇಲ್ಲ ಅಂದ್ರೆ ತಪ್ಪಾಗತ್ತೆ. ಸೊ ಇದು ಮಾಡಿದಾಗ ಏನಾಗತ್ತೆ, ಈ ಥರ ಇದ್ದಾಗ ಲೈಕ್ ನಿಮಗೆ ಸಮಯ ಕೊಟ್ಟಾಗ ಆ ಒಂದು ತೃಪ್ತಿಕರವಾಗಿರ್ತಕ್ಕಂಥ ಲವ್, ಲೈಕ್ ಏನಂತಾರೆ ಅದಕ್ಕೆ ಅಂತ ಹೇಳಿದ್ರೆ ಹ್ಯಾಪಿನೆಸ್ ಕಾಣುತ್ತೆ ಅಲ್ಲಿ ನಮಗೆ. ಪ್ರೀತಿಸಿದವ್ರ ಜೊತೆಗಿರಬೇಕಾದ್ರೆ ಅದ್ರ ಖುಷಿನೇ ಬೇರೆ ಅಂತಾರಲ್ಲ. ಸೊ ಆಸ್ ಯೂಶುವಲ್ ದಾಗ ಸೊ ಆ ಥರ ಆಗುತ್ತೆ. ಅದಕ್ಕೆ ಒಟ್ಟಿಗೆ ಊಟ ಮಾಡೋದನ್ನ ನೀವು ಮಿಸ್ ಮಾಡ್ಕೋಬೇಡಿ, ಅದನ್ನ ಪೋಸ್ಟ್ ಮೆನ್ ಮಾಡಬೇಡಿ. ನೆಕ್ಸ್ಟ್ ಪಾಯಿಂಟ್, ವಾರಕ್ಕೊಮ್ಮೆ ಕ್ವಾಲಿಟಿ ಟೈಮ್ನ ಕಳೀರಿ. ವಾರಕ್ಕೊಮ್ಮೆ ಕ್ವಾಲಿಟಿ ಟೈಮ್ ಇಟ್ ಮೀನ್ಸ್ ವಾಟ್ ಅಂದರೆ ಅಟ್ಲೀಸ್ಟ್ ಇಡೀ ವೀಕ್ ನೀವು ಆಫೀಸ್ ಕೆಲಸ, ಮನೆ ಕೆಲಸ ಬಿಸಿ ಆದರೆ ಒಂದು ಸಂಡೇನೋ ಅಥವಾ ಸ್ಯಾಟರ್ಡೇನೋ ವೀಕೆಂಡ್ ಹೊರಗಡೆ ಎಲ್ಲೋ ಹೋಗ್ಬಿಟ್ಟು ಬನ್ನಿ, ಒಂದು ಮೂವಿಗೋ ಅಥವಾ ನಿಮ್ಮ ಪರ್ಸನಲ್ ಲೈಫ್ಗಳಿಗೆ ಒಂದು ಪ್ಲಾನ್ ಮಾಡ್ಕೊಳ್ಳಿ. ಬೇರೆ ಯಾರಿಗೂ ಕೊಡಬೇಡಿ ಆ ದಿನ. ಮಿಕ್ಕಿರೋ ದಿನ ಏನೋ ಮಾಡಿರ್ತೀರಿ. ಅವಾಗ ಏನಾಗುತ್ತೆ, ಅಗೇನ್ ನಿಮ್ಮ ಮೇಲೆ ಒಂದು ಪ್ರೀತಿ, ಒಂದು ಕಾಳಜಿ, ನಿಮಗೆ ನೀವು ಕಾಳಜಿ ಮಾಡ್ಕೊಳಕ್ಕೆ ಶುರು ಮಾಡ್ತೀರಿ. ಆ ಸಂಬಂಧಕ್ಕೆ ಒಂದು ಜೀವ ತುಂಬ್ದಂಗೆ ಆಗುತ್ತೆ. ಸೊ ಈ ಥರದಿದ್ದಾಗ ಏನಾಗುತ್ತೆ, ಮತ್ತೆ ಸಂಬಂಧ ಆಸ್ ಯೂಶುವಲ್ ಅದು ಏನು ಮೊದಲನೇ ಒಂದು ಪೇಜಲ್ಲಿ ಇರುತ್ತೆ ಅದು ಹಾಗೆ ಕ್ಯಾರಿ ಆಗ್ತಾ ಹೋಗುತ್ತೆ. ಇದನ್ನು ಕಾಪಾಡ್ಕೊಳ್ಳಿ. ಸೊ ಆಸ್ ದ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಸಂಗಾತಿಯ ಮಾತನ್ನು ಗಮನವಿಟ್ಟು ಕೇಳೋದನ್ನು ಶುರು ಮಾಡಿ. ನೆಗ್ಲೆಕ್ಟ್ ಮಾಡಬೇಡಿ. ಏನು ಹೇಳ್ತಿದ್ದಾರೆ ಫಸ್ಟ್ ಕೇಳಿಸ್ಕೊಳ್ಳಿ. ನೀವು ಸೊಲ್ಯೂಷನ್ ಕೊಡೋದು ಬೇರೆ, ಮತ್ತೊಂದಿನೊಂದು ಮಾಡೋದಾರೆ. ಫಸ್ಟ್ ಏನು ಹೇಳ್ತಾ ಇದ್ದಾರೆ, ಅದು ಹೇಳೋದ್ರ ಉದ್ದೇಶ ಏನು, ಇದನ್ನು ಕೇಳಿದಾಗ 10% ಅವ್ರ ಮನಸ್ಸು ಗೆದ್ದು ಬಿಡ್ತೀರಿ. ಇವತ್ತು ಕೇಳೋರು ಬಹಳ ಕಡಿಮೆ ಸೊ ನನ್ನ ಪ್ರಕಾರ. ಸೊ ಅದಕ್ಕೆ ಹೇಳ್ತಾ ಇದ್ದೀನಿ, ಸೊ ಕೇಳೋಕೆ ಶುರು ಮಾಡಿ ಅವ್ರ ಮಾತುಗಳನ್ನು. ನೀವು ಎಷ್ಟು ಕೇಳ್ತೀರಿ ಅಷ್ಟು ಅವ್ರ ಮನಸ್ಸು ಹಗುರ ಆಗುತ್ತೆ. ನಮ್ಮವ್ರು ಕೇಳೋಕೊಬ್ರು ನನ್ನವ್ರು ಅಂತ ಇದ್ದಾರೆ ಅಂತ ಒಂದು ಫೀಲ್ ಆಗುತ್ತೆ, ಇನ್ನೂ ಪ್ರೌಡ್ ಫೀಲ್ ಪಡ್ತಾರೆ. ಸೊ ನೆಕ್ಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ಲಾಸ್ಟ್ ಪಾಯಿಂಟ್ ಏನಂತ ಹೇಳಿದ್ರೆ, ವಿಶೇಷ ದಿನಗಳ ನೆನ್ಪಿಡಿ. ಬರ್ತ್ಡೇ ದಿನಗಳ ನೆನ್ಪಿಡಿ, ಮ್ಯಾರೇಜ್ ಆ್ಯನಿವರ್ಸರಿ ನೆನ್ಪಿಟ್ಕೊಳ್ಳಿ, ಆ್ಯಂಡ್ ಮಕ್ಕಳದು ಡೇಟ್ ಆಫ್ ಬರ್ತ್ಗಳು ನೆನ್ಪಿಟ್ಕೊಳ್ಳಿ. ಆಮೇಲೆ ಜಾತ್ರೆ, ಹರಿದಿನ, ಸೊ ಏನೋ ಒಂದು ವಿಶೇಷವಾಗಿರ್ತಕ್ಕಂಥ ದಿನ ಅಂತ ಬರುತ್ತಲ್ಲ, ಪ್ರಪೋಸ್ ಮಾಡಿರೋ ಟೈಮುಗಳಿಗೆ,
ಸೊ ಅದೆಲ್ಲ ಇಟ್ಟಾಗ ಏನಾಗುತ್ತೆ, ಖುಷಿ ಇರುತ್ತೆ. ಇನ್ನೂ ಆ ಸಂಬಂಧದ ಮೇಲೆ ಅಷ್ಟೇ ಇಂಟ್ರೆಸ್ಟ್ ಇದೆ, ಕಾಳಜಿ ಇದೆ ಅಂದ್ಮೇಲೆ ನನ್ನ ಮೇಲೂ ಕಾಳಜಿ, ಇಂಟ್ರೆಸ್ಟ್ ಇದ್ದಾಗ ಒಂದು ಖುಷಿ ಬರುತ್ತೆ. ಅಷ್ಟೇನೆ ಹೇಳ್ತಾ ಇರೋದು. ಸೊ ಬಿಸಿ ಇರೋ ಲೈಫಲ್ಲಿ ನೀವು ನಿಮ್ಮ ಸಂಗಾತಿಗೆ ಸಮಯ ಕೊಡಕ್ಕಾಗ್ತಿಲ್ಲ ಅಂದ್ರೆ ಇಷ್ಟು ಕೆಲಸ ಮಾಡಿ. ನಿಜವಾಗ್ಲೂ ಅವರು ಹ್ಯಾಪಿ ಇರ್ತಾರೆ, ನೀವು ಹ್ಯಾಪಿ ಇರ್ತೀರಿ, ಸಂಸಾರ ಆನಂದ ಸಾಗರ ಆಗಿರುತ್ತೆ. ಥ್ಯಾಂಕ್ ಯು ಸೋ ಮಚ್. ಹೇಗನ್ನಿಸ್ತು ಕಮೆಂಟ್ ಮಾಡಿ ತಿಳಿಸಿ, ನನ್ನೊಟ್ಟಿಗೆ ಡಿಸ್ಕಷನ್ ಮಾಡಿ. ಆ್ಯಂಡ್ ಕೌನ್ಸಿಲಿಂಗ್ ಬೇಕಾ ಕಾಂಟ್ಯಾಕ್ಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆದಷ್ಟು ಬೇಗ 50K ಹಿಟ್ ಆಗಲಿ. ಥ್ಯಾಂಕ್ ಯು ಸೋ ಮಚ್ ಗೈಸ್, ಲವ್ ಯು. ಮತ್ತೊಂದು ಟಾಪಿಕಲ್ಲಿ ಸಿಗೋಣ. ಬಾಯ್.